ನಮಸ್ಕಾರ ವೀಕ್ಷಕರೇ, ಫ್ರೀಡಮ್ ಟಿವಿಗೆ ಸ್ವಾಗತ. ನಾನು ಅಶ್ವಥ್. ವೀಕ್ಷಕರೇ, ಈಗಾಗಲೇ CP ಯೋಗೇಶ್ವರ್ ಅವರ ಟೈಮು ಸಿಕ್ಕಾಬಟ್ಟೆ ಖರಾಬಾಗಿರ್ಬೋದು ಅನಿಸುತ್ತೆ. ಏಕೆಂತಂದರೆ ಮೊನ್ನೆ ಅಷ್ಟೇ ಉಪಚುನಾವಣೆ ನಡೆದಿರುವಂತಹದ್ದು. ಚುನಾವಣೆಯ ರಿಸಲ್ಟ್ 23ನೇ ತಾರೀಕು ಬರಬೇಕಾಗಿತ್ತು. 23ನೇ ತಾರೀಕು ಚುನಾವಣೆಯ ರಿಸಲ್ಟ್ ಬರೋದಕ್ಕಿಂತ ಮುಂಚಿತವಾಗಿ ಈಗಾಗಲೇ CP ಯೋಗೇಶ್ವರ್ ಅವರು ತಮ್ಮ ಸೋಲನ್ನು ಇಲ್ಲ ಒಂದು ಕಡೆ ಒಪ್ಕೊಂಬಿಟ್ರಾ ಅನ್ನೋ ಒಂದು ಪ್ರಶ್ನೆ. ಅದು ಒಂದು ಕಡೆ ಆದರೆ, ಮತ್ತೊಂದು ಕಡೆ ಏನಪ್ಪ ಅಂತಂದರೆ CP ಯೋಗೇಶ್ವರ್ ಅವರಿಗೆ ಈಗಾಗಲೇ ಅವ್ರ ಮಗಳು ನಿಶಾ ಯೋಗೇಶ್ವರ್ ಚುನಾವಣೆಯ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಆರೋಪಗಳನ್ನು ಕೂಡ ಮಾಡಿರುವಂಥದ್ದು. ಅಂದರೆ ನಮ್ಮ ತಂದೆ ಆ ರೀತಿಯಾಗಿ ನಮಗೆ ತೊಂದರೆ ಕೊಟ್ಟರು, ಈ ರೀತಿಯಾಗಿ ತೊಂದರೆ ಕೊಟ್ಟರು, ಮತ್ತು ಎಲ್ಲೋ ಒಂದು ಕಡೆ ನನಗೆ ಅಂದರೆ ಸಮಾಜದಲ್ಲಿ ಬಾಳೋದಕ್ಕೂ ಕೂಡ ನೆಮ್ಮದಿ ಇಲ್ಲ ಆ ಒಂದು ಅರ್ಥದಲ್ಲಿ ಈಗಾಗಲೇ CP ಯೋಗೇಶ್ವರ್ ಅವರ ಮಗಳು ನಿಶಾ ಯೋಗೇಶ್ವರ್ ಅವರು ತಮ್ಮ ತಂದೆಯ ವಿರುದ್ಧ ವಾಗ್ದಾಳಿಯನ್ನು ಕೂಡ ಮಾಡಿದರು. ಅದು ಸೋಷಿಯಲ್ ಮೀಡಿಯಾದಲ್ಲಿ ಮತ್ತು ಸಾಕಷ್ಟು ಮಾಧ್ಯಮಗಳಲ್ಲೂ ಕೂಡ ಸಾಕಷ್ಟು ಚರ್ಚೆಗೂ ಕೂಡ ಗ್ರಾಸವಾಗಿತ್ತು. ಆದರೆ ಈಗ ಮತ್ತೊಂದು ಅದೇ ರೀತಿಯಾದಂತಹ ಒಂದು ವಾತಾವರಣ CP ಯೋಗೇಶ್ವರ್ ಅವರ ಬಾಳಿನಲ್ಲಿ ನಡೆದಿರುವಂಥದ್ದು. ಅಂದರೆ ಅವರ ಸಂಬಂಧಿಕರೇ, ಅಂದರೆ ಬೇರೆ ಯಾರೂ ಅಲ್ಲ, ಅವರ ಮಗ ಅಂದರೆ CP ಯೋಗೇಶ್ವರ್ ಅವರ ಮಗ ಶ್ರವಣ್ ತಂದೆಯ ವಿರುದ್ಧವೇ ದೂರನ್ನು ಕೂಡ ಕೊಟ್ಟಿರುವಂಥದ್ದು. ಅಂದರೆ ಈಗಾಗಲೇ CP ಯೋಗೇಶ್ವರ್ ಅವರ ಮಗಳು ನಿಶಾ ಯೋಗೇಶ್ವರ್ ಅವರು ತಮ್ಮ ತಂದೆಯ ವಿರುದ್ಧ ವಾಗ್ದಾಳಿಯನ್ನು ಮಾಡಿರುವುದು ಒಂದು ಕಡೆ ಆದರೆ, ಈಗ ಮತ್ತೊಂದು ಕಡೆ ಏನಪ್ಪ ಅಂತಂದರೆ ಸ್ವಂತ ಮಗನೇ ತಮ್ಮ ತಂದೆಯ ವಿರುದ್ಧ ದೂರನ್ನು ಕೂಡ ಕೊಟ್ಟಿರುವಂಥದ್ದು. ಎಸ್, ಅಂದರೆ ಎಲ್ಲ ಒಂದು ಕಡೆ CP ಯೋಗೇಶ್ವರ್ ಅವರ ಟೈಮು ಸಿಕ್ಕಾಪಟ್ಟೆ ಖರಾಬಾಗಿದೆ ಅಂದರೂ ಕೂಡ ತಪ್ಪಾಲಿಕ್ಕಿಲ್ಲ. ಯಾಕೆಂತಂದರೆ ಇನ್ನೂ ಚುನಾವಣೆ ಮೊನ್ನೆ ಅಷ್ಟೇ ಮುಗಿದಿದೆ. ಚುನಾವಣೆ ಇನ್ನೂ ಆ ಒಂದು ಕಾವು ಇನ್ನೂ ಈಗಲೂ ಕೂಡ ಇದೆ. ಆ ಒಂದು ಸಂದರ್ಭದಲ್ಲಿ ಈ ಎಲ್ಲ ಇಶ್ಯೂಗಳು ಅವರನ್ನು ಸುತ್ತಿಕೊಳ್ತಿರೋದನ್ನು ನೋಡ್ತಾ ಇದ್ದರೆ ಎಲ್ಲ ಒಂದು ಕಡೆ ಅವರ ಟೈಮು ಸಿಕ್ಕಾಪಟ್ಟೆ ಖರಾಬಾಗಿದೆ ಅಂದರೆ ಕೂಡ ತಪ್ಪಾಲಿಕ್ಕಿಲ್ಲ. ಎಸ್, ನಾನು ವಿಚಾರಕ್ಕೆ ಬಂದುಬಿಡ್ತೀನಿ. ಅಂದರೆ CP ಯೋಗೇಶ್ವರ್ ಅವರ ಮಗ ಶ್ರವಣ್ ತಮ್ಮ ತಂದೆಯ ವಿರುದ್ಧ ಯಾಕೆ ದೂರನ್ನು ದಾಖಲು ಮಾಡಿರುವಂಥದ್ದು, ಯಾವ ಕಾರಣಕ್ಕೋಸ್ಕರ ದೂರನ್ನು ದಾಖಲು ಮಾಡಿರುವಂಥದ್ದು. ಯಾಕೆಂತಂದರೆ ಇಲ್ಲಿವರೆಗೂ ಕೂಡ CP ಯೋಗೇಶ್ವರ್ ಅವರ ಮಗಳು ನಿಶಾ ಯೋಗೇಶ್ವರ್ ಅವರು ಸಾಕಷ್ಟು ವಾಗ್ದಾಳಿಯನ್ನು ಕೂಡ ಮಾಡಿದರು. ಯಾಕೆಂತಂದರೆ ತಂದೆ ಮತ್ತು ಮಗಳಿಗೆ ಎಲ್ಲೋ ಒಂದು ಕಡೆ ಸಾಕಷ್ಟು ವೈಮನಸ್ಸು ಕೂಡ ಇತ್ತು. ಅಂದರೆ ಸಣ್ಣ ಸಣ್ಣ ವಿಚಾರಕ್ಕೂ ಯಾವುದಾದ್ರು ಒಂದು ವಿಚಾರಕ್ಕೂ ಕೂಡ ಅವರಿಬ್ಬರು ಕೂಡ ಜಗಳವನ್ನು ಮಾಡ್ಕೊತಿದ್ರು. ಅದಾದ ನಂತರ ನಿಶಾ ಯೋಗೇಶ್ವರ್ ಅವರು ಎಲ್ಲೋ ಒಂದು ಕಡೆ ಕಾಂಗ್ರೆಸ್ಗೆ ಸೇರ್ಪಡೆ ಆಗ್ತೀನಿ ಅನ್ನೋ ಒಂದು ಸಂದೇಶವನ್ನು ಕೂಡ ಕೊಟ್ಟಿದ್ರು. ಯಾಕೆಂತಂದರೆ ಏನು ಡಿ ಕೆ ಶಿವಕುಮಾರ್ ಅವರ ಮನೆಗೆ ನೇರವಾಗಿ ಹೋಗಿ ತಮ್ಮ ತಂದೆಯ ವಿರುದ್ಧ ಒಂದಷ್ಟು ವಿಚಾರಗಳನ್ನು ಕೂಡ ಹಂಚಿಕೊಂಡಿದ್ರು. ಸೊ ಆ ಒಂದು ಪ್ರಕರಣ ಇನ್ನೂ ಕೂಡ ನಮ್ಮ ಕಣ್ಣ ಮುಂದೆ ಇರುವಂತಹ ಸಂದರ್ಭದಲ್ಲಿ ಈಗ ನಿಶಾ ಅಂದರೆ ಶ್ರವಣ್ ಅವರು, ಅಂದರೆ CP ಯೋಗೇಶ್ವರ್ ಅವರ ಮಗ ಶ್ರವಣ್ ಅವರು ತಮ್ಮ ತಂದೆಯ ವಿರುದ್ಧ ದೂರನ್ನು ಕೂಡ ಕೊಟ್ಟಿರುವಂಥದ್ದು. ಅಂದರೆ ಯಾವ ಕಾರಣಕ್ಕೋಸ್ಕರ ದೂರನ್ನು ಕೂಡ ಕೊಟ್ಟರು ಅಂತ ನೋಡೋದಾದರೆ, ಈಗಾಗಲೇ CP ಯೋಗೇಶ್ವರ್ ಅವರಿಗೆ ಅಂದರೆ ಇಬ್ಬರು ಹೆಂಡತಿಯರು. ಈಗಾಗಲೇ ಮಗನ ಅಂದರೆ ಮೊದಲ ಹೆಂಡತಿಗೆ ನಿಶಾ ಯೋಗೇಶ್ವರ್ ಹಾಗೂ ಶ್ರವಣ್ ಇವರಿಬ್ಬರು ಕೂಡ ಮಕ್ಕಳಾಗಿದ್ದರು. ಸೊ ಅವರಿಗೆ ಸೇರಿದಂತಹ ಒಂದು ಪ್ರಾಪರ್ಟಿ ಬೆಂಗಳೂರಿನಲ್ಲಿ ಇರುವಂತಹದ್ದು. ಅಂದರೆ ಏನು ಒಂದು ಪ್ರಾಪರ್ಟಿ, ಒಂದು ಮನೆ, ಅಂದರೆ CP ಯೋಗೇಶ್ವರ್ ಅವರಿಗೆ ಸೇರಿದಂತಹ ಒಂದು ಮನೆ ಬೆಂಗಳೂರಿನಲ್ಲಿದೆ. ಆ ಒಂದು ಮನೆಯನ್ನು ಶ್ರವಣ್ ಹಾಗೂ ಶ್ರವಣ್ ಅವರ ತಾಯಿ ಅಂದರೆ CP ಯೋಗೇಶ್ವರ್ ಅವರ ಮೊದಲ ಹೆಂಡತಿ ಆ ಒಂದು ಮನೆಯನ್ನು ನಿಶಾ ಯೋಗೇಶ್ವರ್ ಅವರಿಗೆ ಒಂದು ಕೊಡುಗೆಯಾಗಿ ಅಂದರೆ ಉಡುಗೊರೆಯಾಗಿ ಕೊಟ್ಟಿರ್ತಾರೆ. ಸೊ ಆ ಒಂದು ಮನೆಯ ಪ್ರಾಪರ್ಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಮತ್ತೆ ಅದೇ ಮನೆಯಲ್ಲಿ ನನಗೂ ಕೂಡ ಭಾಗ ಬೇಕು ಅನ್ನೋ ಒಂದು ಆ ರೀತಿಯಾಗಿ ಒಂದಷ್ಟು ವಿಚಾರಗಳು ಕೂಡ ಈಗ ಹಬ್ಬಿರುವಂಥದ್ದು. ಅಂದರೆ CP ಯೋಗೇಶ್ವರ್ ಅವರು ತನಗೂ ಕೂಡ ಆ ಮನೆಯಲ್ಲಿ ಭಾಗ ಬೇಕು ಅಂತ ಹೇಳಿ ಈಗಾಗಲೇ ದೂರನ್ನು ಕೂಡ ಅಂದರೆ ನ್ಯಾಯಾಲಯಕ್ಕೆ ಹೋಗಿದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಈಗ ಸಿಕ್ಕಿರುವಂಥದ್ದು. ಅಂದರೆ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಶ್ರವಣ್ಣು ತಮ್ಮ ತಂದೆಯ ವಿರುದ್ಧ ದೂರನ್ನು ಅಂದರೆ ಸಿಟಿ ಸಿವಿಲ್ ಕೋರ್ಟಲ್ಲಿ ದೂರನ್ನು ಕೂಡ ಕೊಟ್ಟಿರುವಂಥದ್ದು. ಅಂದರೆ ಯಾವ ಕಾರಣಕ್ಕೋಸ್ಕರ ಅಂತಂತಂದರೆ, ಅಂದರೆ CP ಯೋಗೇಶ್ವರ್ ಅವರು ತಮ್ಮ ಮಗ ಶ್ರವಣ್ ಅವರ ಸಹಿಯನ್ನು ನಕಲು ಮಾಡಿದ್ದಾರೆ ಅನ್ನೋ ಒಂದು ಆರೋಪ ಈಗ ಯೋಗೇಶ್ವರ್ ಅವರ ಮೇಲೆ ಕೇಳಿ ಬಂದಿರುವಂಥದ್ದು. ಅಂದರೆ ಈ ಒಂದು ಪ್ರಾಪರ್ಟಿ ಇದೆಯಾ, ಬೆಂಗಳೂರಲ್ಲಿ ಪ್ರಾಪರ್ಟಿ ಇದೆಯಲ್ಲ, ಆ ಒಂದು ಪ್ರಾಪರ್ಟಿಗೆ ಸಂಬಂಧಪಟ್ಟಂತೆ ಆ ಪ್ರಾಪರ್ಟಿ ಈಗ ನಿಶಾ ಯೋಗೇಶ್ವರ್ ಅವರ ಬಳಿ ಇರುವಂಥದ್ದು. ಸೊ ಆ ಒಂದು ಪ್ರಾಪರ್ಟಿಗೆ ತನಗೂ ಕೂಡ ಆ ಒಂದು ಪ್ರಾಪರ್ಟಿಯಲ್ಲಿ ಹಕ್ಕು ಅನ್ನೋ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಯೋಗೇಶ್ವರ್ ಅವರು ಕೋರ್ಟ್ ಮೆಟ್ಟಿಲಿದ್ರು. ಅಂದರೆ ತಮ್ಮ ಮಗನ ಸಹಿಯನ್ನು ನಕಲು ಮಾಡಿ, ಅಂದರೆ ತಮ್ಮ ಮಗನಿಗೂ ಕೂಡ ಆ ಒಂದು ಪ್ರಾಪರ್ಟಿಯಲ್ಲಿ ಹಕ್ಕು ಇದೆ ಅನ್ನೋ ಒಂದು
ರೀತಿಯಲ್ಲಿ ಶ್ರವಣ್ ಅವರೇ ಆ ಪ್ರಾಪರ್ಟಿಗೆ ಹಕ್ಕುದಾರರು ಅನ್ನೋ ಒಂದು ಆ ಅರ್ಥದಲ್ಲಿ ಎಲ್ಲೋ ಒಂದು ಕಡೆ ಇವರೇ ಒಂದು ಸೈನನ್ನು ಮಾಡಿ ಶ್ರವಣ್ ಮೂಲಕ ಒಂದು ಅರ್ಜಿಯನ್ನು ಕೊಡಿಸಿದ್ದಾರೆ ಅನ್ನೋ ಒಂದು ಆರೋಪ ಈಗ ಸಿ ಪಿ ಯೋಗೇಶ್ವರ್ ಅವರ ಮೇಲೆ ಕೇಳಿ ಬಂದಿರುವಂಥದ್ದು. ಅಂದರೆ ಎಲ್ಲ ಒಂದು ಕಡೆ ಮಗಳು ತಮ್ಮ ತಂದೆಯ ವಿರುದ್ಧ ವಾಗ್ದಾಳಿಯನ್ನು ಮುಂದುವರಿಸಿದರೆ ಈಗ ಮಗನ ಸರದಿ ಅಂದರೆ ಶ್ರವಣ್ ಈಗ ಸಿ ಪಿ ಯೋಗೇಶ್ವರ್ ಅವರ ವಿರುದ್ಧ ಈಗ ಏನೋ ಒಂದು ದೂರನ್ನು ಕೂಡ ದಾಖಲು ಮಾಡಿರುವಂಥದ್ದು. ಅಂದರೆ ತನ್ನ ಸಹಿಯನ್ನು ಅವರು ನಕಲು ಮಾಡಿ ಕೋರ್ಟ್ಗೆ ಅರ್ಜಿಯನ್ನು ಹಾಕಿದ್ದಾರೆ, ಕೋರ್ಟ್ಗೆ ದೂರನ್ನು ಕೂಡ ಕೊಟ್ಟಿದ್ದಾರೆ, ಅಂದರೆ ಪ್ರಾಪರ್ಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತೇಳಿ ಈಗ ಶ್ರವಣ್ ಆರೋಪವನ್ನು ಕೂಡ ಮಾಡ್ತಿರುವಂಥದ್ದು. ಸೊ ಹಾಗಾಗಿ ಇಂತಹ ಆರೋಪಗಳು ಈಗ ಸಿ ಪಿ ಯೋಗೇಶ್ವರ್ ಅವರ ಮೇಲೆ ಬಂದಿರುವಂಥದ್ದು. ಒಂದು ಕಡೆ ಚುನಾವಣೆಯ ರಿಸಲ್ಟ್ ಇನ್ನು 23ನೇ ತಾರೀಕು ಚುನಾವಣೆಯ ರಿಸಲ್ಟ್ ಕೂಡ ಬರಬೇಕಾಗಿತ್ತು. ಆ ರಿಸಲ್ಟ್ ಬರೋದಕ್ಕಿಂತ ಮುಂಚಿತವಾಗಿ ಈಗ ಮತ್ತೊಂದು ಪ್ರಕರಣದಲ್ಲಿ ಅವರು ಭಾಗಿಯಾಗಿರುವಂಥದ್ದು. ಅಂದರೆ ಮತ್ತೊಂದು ಪ್ರಕರಣ ಅವರ ಹೆಗಲ ಮೇಲೆ ಇರುವಂತಹದ್ದು. ಸೊ ಹಾಗಾಗಿ ಅಂದರೆ ಬೇರೆ ಯಾರಾದರೂ ಅವರ ಮೇಲೆ ಆರೋಪ ಪ್ರತ್ಯಾರೋಪ ಮಾಡಿದರೆ ಅದು ಇಲ್ಲ ಒಂದು ಕಡೆ ರಾಜಕೀಯ ಉದ್ದೇಶ ಅಥವಾ ಬೇರೆ ಯಾವುದಾದ್ರೂ ಒಂದು ಇಶ್ಯೂಸಿಗೆ ಸಂಬಂಧಪಟ್ಟಂತೆ ಅವರು ಅಂದರೆ ಆರೋಪವನ್ನು ಮಾಡ್ತಿದ್ದಾರೆ ಅಂತ ಅಂದ್ಕೋಬೋದು. ಆದರೆ ಇಲ್ಲಿ ಮನೆ ಒಳಗಿನ ಜಗಳ ಅಂದರೆ ಎಲ್ಲೋ ಒಂದು ಕಡೆ ತಮ್ಮ ಮಗಳು ತಮ್ಮ ತಂದೆಯ ವಿರುದ್ಧ ಒಂದಷ್ಟು ಆರೋಪವನ್ನು ಮಾಡ್ತಿರುವಂಥದ್ದು, ಜೊತೆಗೆ ಮಗನೂ ಕೂಡ ತಮ್ಮ ತಂದೆಯ ವಿರುದ್ಧ ಆರೋಪವನ್ನು ಕೂಡ ಮಾಡ್ತಿರುವಂಥದ್ದು. ಸೊ ಹಾಗಾಗಿ ಎಲ್ಲ ಒಂದು ಕಡೆ ಇದು ಮನೆ ಒಳಗಿನ ಜಗಳ. ಸೊ ಇಂತಹ ಒಂದು ಜಗಳ ಈಗ ಬೀದಿಗೆ ಬಂದಿರುವಂಥದ್ದು. ಅಂದರೆ ಎಲ್ಲ ಒಂದು ಕಡೆ 4 ಗೋಡೆ ಮಧ್ಯೆ ಇಂತಹ ಇಶ್ಯೂಗಳು ಬಗೆಹರಿಬೇಕಾಗಿತ್ತು. ಆದರೆ ಎಲ್ಲ ಒಂದು ಕಡೆ 4 ಗೋಡೆ ಮಧ್ಯೆ ಬಗೆಹರಿಬೇಕಾದಂತಹ ಇಶ್ಯೂಗಳು ಈಗ ಬೀದಿ ರಂಪಾಟ ಆಗ್ತಿರುವಂಥದ್ದು. ಸೊ ಇದು ಈ ರೀತಿಯಾದಂತಹ ಇಶ್ಯೂಗಳು ಸಿ ಪಿ ಯೋಗೇಶ್ವರಿಗೆ ಅಗತ್ಯತೆ ಇತ್ತ? ಯಾಕೆಂತಂದರೆ ಅವರಿಗೆ ರಾಜಕೀಯದಲ್ಲಿ ಸಾಕಷ್ಟು ಭವಿಷ್ಯ ಕೂಡ ಇತ್ತು. ಯಾಕೆಂತಂದರೆ ಅವರು 5 ಬಾರಿ ಶಾಸಕರಾಗಿದ್ದಂಥವರು. ಅಂದರೆ ಎಲ್ಲ ಪಕ್ಷಗಳಲ್ಲೂ ಕೂಡ ಅವರು ಅಂದರೆ BJP ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, ಸಮಾಜವಾದಿ ಆಗಿರ್ಬೋದು, ಹೀಗೆ ದೊಡ್ಡ ದೊಡ್ಡ ಪಕ್ಷಗಳಲ್ಲಿ ಅವರು ತಮ್ಮ ಒಂದು ಸೂಕ್ತವಾದಂಥ ಒಂದು ಸ್ಥಾನಮಾನವನ್ನು ಕೂಡ ಅವರು ಗುರುತಿಸ್ಕೊಂಡಿದ್ರು. ಸೊ ಅಂತಹ ವ್ಯಕ್ತಿ ಇವತ್ತು ಎಲ್ಲೋ ಒಂದು ಕಡೆ ತಮ್ಮ ಒಂದು ಪ್ರಾಪರ್ಟಿ ವಿಚಾರ ಅಥವಾ ತಮ್ಮ ಒಂದು ಅಂದರೆ ಒಳಗಿರುವಂತಹ ಒಂದು ಸಂಬಂಧಗಳಾಗಿರ್ಬೋದು ಅಥವಾ ಸಂಬಂಧಗಳ ನಡುವೆ ಅಂದರೆ ಅಪ್ಪ ಮಕ್ಕಳ ನಡುವೆನೇ ಈ ರೀತಿಯಾದಂಥ ಒಂದು ಪ್ರಾಪರ್ಟಿ ವಿಚಾರ ಆಗಿರ್ಬೋದು ಅಥವಾ ಬೇರೆ ಬೇರೆ ಇಶ್ಯೂಗೆ ಸಂಬಂಧಪಟ್ಟಂತೆ ಅವರು ತಮ್ಮ ಹೆಸರುಗಳನ್ನು ತಮ್ಮ ವರ್ಚಸ್ಸನ್ನು ಹಾಳು ಮಾಡ್ಕೊಳ್ತಿರೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಕೂಡ ಇಲ್ಲಿರುವಂತಹ ಪ್ರಶ್ನೆ. ಸೊ ಈ ರೀತಿಯಾದಂತಹ ಒಂದಷ್ಟು ವಿಚಾರಗಳು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಸದ್ದನ್ನು ಕೂಡ ಮಾಡ್ತಿರುವಂಥದ್ದು. ಯಾಕೆಂತಂದರೆ ಸಿ ಪಿ ಯೋಗೇಶ್ವರ್ ಅವರು ಒಬ್ಬ ನುರಿತ ರಾಜಕಾರಣಿ, ಸಾಕಷ್ಟು ಪ್ರಭಾವಿ ಇರುವಂತಹ ವ್ಯಕ್ತಿ. ಸೊ ಇಂತಹ ವ್ಯಕ್ತಿ ಇವತ್ತು ಎಲ್ಲ ಒಂದು ಕಡೆ ಒಂದು ಸಣ್ಣ ಇಶ್ಯೂಗಳಿಗೆ ಸಂಬಂಧಪಟ್ಟಂತೆ ಅವರು ಇಡೀ ವರ್ಚಸ್ಸನ್ನು ಹಾಳು ಮಾಡಿಕೊಳ್ತಿರೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಕೂಡ ಇಲ್ಲಿರುವಂತಹ ಪ್ರಶ್ನೆ. ಸೊ ಹಾಗಾಗಿ ಇದಕ್ಕೆ ಸಿ ಪಿ ಯೋಗೇಶ್ವರ್ ಅವರೇ ಉತ್ತರನ ಕೊಡಬೇಕಾಗುತ್ತೆ. ಒಂದು ವೇಳೆ ತಮ್ಮ ಮಗನ ಸಹಿಯನ್ನು ಫೋರ್ಜರಿ ಮಾಡಿದರೆ ಖಂಡಿತವಾಗಲೂ ಅವರು ಮುಂದಿನ ದಿನಗಳಲ್ಲಿ ಅವರು ಒಂದಲ್ಲ ಒಂದು ತನಿಖೆಯನ್ನು ಎದುರಿಸಬೇಕಾಗುತ್ತೆ. ಸೊ ಹಾಗಾಗಿ ಆ ಒಂದು ತನಿಖೆಗೆ ಅವರು ಕೂಡ ಸಿದ್ಧರಾಗಬೇಕಾಗುತ್ತೆ. 23ನೇ ತಾರೀಕು ಚುನಾವಣೆಯ ರಿಸಲ್ಟ್ ಕೂಡ ಬರುತ್ತೆ. ಆ ಒಂದು ರಿಸಲ್ಟ್ ಬಂದ ನಂತರ ಏನೆಲ್ಲ ಡೆವಲಪ್ಮೆಂಟ್ಗಳಾಗುತ್ತೆ ಸಿ ಪಿ ಯೋಗೇಶ್ವರ್ ಅವರ ಲೈಫಲ್ಲಿ ಅಥವಾ ಒಂದು ರಾಜಕೀಯ ಜೀವನದಲ್ಲಿ ಏನೆಲ್ಲ ಡೆವಲಪ್ಮೆಂಟ್ಗಳು ಆಗುತ್ತೆ ಅನ್ನೋದು ಕೂಡ ಕಾದು ನೋಡಬೇಕಾಗುತ್ತೆ. ಎಸ್, ಇದು ಇವತ್ತಿನ ಒಂದು ವಿಚಾರ. ನಾಳೆ ಮತ್ತೊಂದು ವಿಚಾರದೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಫ್ರೀಡಮ್ ಟಿವಿ ನ್ಯೂಸ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.